ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಾನ್ ಮಾತ್ರ ಅಪ್ಪನ ಜಾಬ್ ಕೈ ಹಾಕಂಗಿಲ್ಲ, ಅಕ್ಕ ಆದ್ರೆ ಹಾಕ್ಬೋದಾ? ಸ್ಕಂದ, ಅಷ್ಟ್ ಮೇಲ್ಗಡೆ ಸಿಕ್ಸಿರೋ ಪ್ಯಾಂಟು ನಿನ್ ಕೈಗೆ ಎಟ್ಕಲ್ಲ, ಸುಮ್ನಿರೋ. ದೊಡ್ಡವನಾದ್ಮೇಲೆ ಅಪ್ಪನ ಜಾಬ್ ಕೈ ಹಾಕಿ ದುಡ್ಡು ತಗೋತೀನಿ. ಆಹಾ, ದೊಡ್ಡವನಾದ್ಮೇಲೆ ನಾನು ದುಡಿತೀನಿ ಅಂತ ನಿನ್ ಬಾಯಲ್ಲಿ ಬರ್ಲಿಲ್ಲ. ಅಪ್ಪನ ಪ್ಯಾಂಟ್ ಜೇಬಿಗೆ ಕೈ ಹಾಕ್ತಾನಂತೆ. ಗಂಡ್ ಮಕ್ಳಿಗೆ ಬೆಲೆನೇ ಇಲ್ಲ. ಮುಂದಿನ ಜನ್ಮದಲ್ಲಿ ಹೆಣ್ಮಗು ಆಗ್ಬಿಟ್ಟಿರ್ತೀನಿ. ಯೋ, ಆಯ್ತು ಸುಮ್ನಿರೋ. ಅಮ್ಮ, ಇಲ್ಲಿ 650 ರೂಪಾಯಿ ಇದೆ. ಚೇಂಜ್ ಇಲ್ಲ, ಅದಕ್ಕೆ 150 ರೂಪಾಯಿ ತಗೋತಾ ಇದ್ದೀನಿ. ಬುಕ್ ಬಂದು 128 ರೂಪಾಯಿ. ಇನ್ನ 22 ರೂಪಾಯಿ ಚೇಂಜ್ನ ಸಂಜೆ ಅಪ್ಪಂಗೆ ಕೊಟ್ಬಿಟ್ಟು ಸಾರಿ ಕೇಳ್ಬಿಡ್ತೀನಿ. ಅಮ್ಮ, 150 ರೂಪಾಯಿ ತಗೊಂಡಿದ್ದೀನಿ, ಚೇಂಜ್ ಆಮೇಲೆ ಕೊಡ್ತೀನಿ. ಸರಿ, ಬಾರಸ್ಕಂದ. ಬಾಯ್ ಅಮ್ಮ. ಬಾಯ್ ಬಾಯ್. ಹುಷಾರು. ಅಪ್ಪ ಭಗವಂತ, ಈಗೇನಾದ್ರೂ ದುಡ್ಡು ಸಿಕ್ಕಿರ್ಲಿಲ್ಲ ಅಂತಿದ್ರೆ ಇವ್ರಿಗೆ ಎಷ್ಟು ಅವಮಾನ ಆಗಿರೋದು. ಅಯ್ಯೋ, ಮಗಳು ಓದಿಗೆ ದುಡ್ಡು ಕೊಡ್ಲಿಲ್ವಲ್ಲ ನಾನು ಅಂತ ಅವರು ನೊಂದ್ಕೊಂಡಿರೋರು. ನಿನ್ನಿಂದ ಎಲ್ಲ ಒಳ್ಳೇದೇ ಆಗ್ತಿದೆ. ದೇವ್ರೆ ದೇವ್ರೆ. ನನ್ನ ಜಾಬಲ್ಲಿ 650 ರೂಪಾಯಿ ದುಡ್ಡ. ಪೆಟ್ರೋಲ್ ಹಾಕ್ಸಕ್ಕೆ ದುಡ್ಡಿಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಈ ದುಡ್ಡಲ್ಲಿಂದ ಬಂತು? ಮರ್ತು ನಾನೇನಾದ್ರೂ ಇಟ್ಟಿದ್ನ? EMI? ಅರೆ, EMI ದುಡ್ಡು ಕಟ್ಟಾಗಿದೆಯಲ್ಲ, ಅಕೌಂಟಲ್ಲಿ 1 ರೂಪಾಯಿ ಇರಲಿಲ್ಲ. ಇದ್ಯಾವುದು 12,000? ಯಾರು ಡೆಪಾಸಿಟ್ ಮಾಡಿದ್ರು? ಗಿರಿ ಇಲ್ಲ, ಗಿರಿ ಹತ್ರ ಇಷ್ಟೊಂದು ದುಡ್ಡು ಬರೋಕೆ ಹೇಗೆ ಸಾಧ್ಯ? ಅಮ್ಮ ಗಿರಿಜಾ, ವಾಕಿಂಗ್ ಮುಗೀತು, ಬಿಸಿ ಕಾಫಿ ತಂದ್ಕೊಡಮ್ಮ. ಹಾ ಮಾವ, ತಂದೆ. ತಗೊಳ್ಳಿ ಮಾವ. ಕೊಡಮ್ಮ. ಗಿರಿ, ಗಿರಿ. ಅಯ್ಯೋ ರೀ, ಏನಾಯ್ತು? ಯಾಕೆ ಕಿಚ್ಚಾಡ್ತಿದ್ದೀರಾ? ಅಲ್ಲ, ನೀವ್ ಇಷ್ಟೊತ್ತು ರೂಮಲ್ಲೇ ಇದ್ರಾ? ಮತ್ತೆ ಪ್ರಾಣಿ ನೀವು ರೂಮಲ್ಲೇ ಇರ್ಲಿಲ್ಲ ಅಂತ ಹೇಳಿದ್ಲಲ್ಲ? ಅದು ಇಂಪಾರ್ಟೆಂಟಾ ಇವಾಗ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಪ್ಯಾಂಟ್ ಜೇಬಲ್ಲಿ ದುಡ್ಡಲ್ಲಿಂದ ಬಂತು? ಲೇ ದಡ್ಡ, ನನ್ನ ಜೇಬು ಅಂತೀಯ, ನಿನ್ನ ಜೇಬಲ್ಲಿ ದುಡ್ಡು ಹಾಕಿ ಬಂತು ಅಂತ ಅವಳು ಕೇಳ್ತೀಯ. ನಿಂದೇ ಇರಬೇಕು ದುಡ್ಡು. ಅಯ್ಯೋ ಅಪ್ಪ, ನನ್ನ ಹತ್ರ 1 ರೂಪಾಯಿ ಇರಲಿಲ್ಲ. ಹೇಳ್ಗಿರಿ. ಅಯ್ಯೋ ರೀ, ನನಗೇನ್ರಿ ಗೊತ್ತಿರುತ್ತೆ? ನೀವೇ ಜೇಬಲ್ಲಿಟ್ಟು ಮರ್ತಿರ್ಬೇಕು. ಏನು ಹೀಗೆ ಹೇಳ್ತಾ ಇದೆಯಾ ಗಿರಿ? ನನ್ನ ಹತ್ರ ದುಡ್ಡು ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಲ್ವಾ? ನಿಜ ಹೇಳು, ದುಡ್ಡು ಎಲ್ಲಿಂದ ಬಂತು ಅಂತ. ಲೇ, ಅವಳಿಗೆ ಹೇಗೂ ಗೊತ್ತಾಗಬೇಕು? ನಿಂದಲ್ಲ ಅಂತಂದ್ಮೇಲೆ ನಿನ್ನ ಕಷ್ಟ ನೋಡ್ಲಾರ್ದೆ ಯಾರೋ ನಿನ್ನ ಸ್ನೇಹಿತರು ನಿನ್ನ ಜೇಬಲ್ಲಿ ಇಟ್ಟಿರ್ಬೇಕು. ಅಪ್ಪ, ನಾನೊಬ್ಬನೇ ಕೆಲಸ ಕಳ್ಕೊಂಡಿದ್ದಿದ್ರೆ ಆ ಅವಕಾಶ ಇರ್ತಾ ಇತ್ತೋ ಏನೋ. ಆದರೆ ನನ್ನ ಜೊತೆ ಅವರೆಲ್ಲರೂ ಕೆಲಸ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಗಿರಿ, ನನ್ನ ಅಕೌಂಟ್ಗೆ 12,000 ರೂಪಾಯಿ ಬಂದಿದೆ. EMI ಕಟ್ಟಾಗಿದೆ, ರೇಷನ್ ಅಂಗಡಿ ಬಿಲ್ಗಳೆಲ್ಲ ಕ್ಲಿಯರ್ ಆಗಿದೆ. ಇದೆಲ್ಲ ಯಾರು ಮಾಡಿದ್ದು? ಒಟ್ಟಿನಲ್ಲಿ ಸಮಸ್ಯೆ ಎಲ್ಲ ಬಗೆಹರಿತಲ್ಲ, ಚಿಂತೆ ಮಾಡಬೇಡ, ಬಿಟ್ಬಿಡು. ಏನಪ್ಪ ಹೀಗೆ ಮಾತಾಡ್ತಾ ಇದೆಯಾ? ಅದು ಯಾರು ಕಷ್ಟಪಟ್ಟಿರೋ ದುಡ್ಡೋ ಏನೋ? ನನ್ನ ಅಕೌಂಟ್ಗೆ ಯಾಕೆ ಹಾಕಬೇಕು? ನನ್ನ ಕಷ್ಟನ ಅವ್ರು ಯಾಕೆ ತೀರಿಸ್ಬೇಕು? ಸಂತೋಷ ಇದೆ, ಬನ್ನಿ ಹಂಚ್ಕೊಳ್ಳೋಣ ಅಂತ ನಾವಾಗ ಕರೆದ್ರು ಇದರಲ್ಲಿ ಏನೋ ಮಸ್ಲತ್ ಇದೆ ಅಂತ ಅನುಮಾನದಿಂದ ನೋಡೋ ಪ್ರಪಂಚ ಇದು. ಅಂಥದ್ರಲ್ಲಿ ಕಷ್ಟನ ಜವಾಬ್ದಾರಿನ ಯಾರು ಹಂಚ್ಕೋತಾರೆ? ಹಂಚ್ಕೋತಾರೋ? ನೀ ಸುಂದರಮ್ಮ, ಕಷ್ಟದಲ್ಲಿ ಸುಖದಲ್ಲಿ ಕೊನೆಯವರೆಗೂ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟಿರೋ ನಿನ್ನ ಧರ್ಮ ಪತ್ನಿ ಹಂಚ್ಕೋತಾಳೋ? ಗಿರಿ, ನೀನಾ? ಆದ್ರೆ ನಿನ್ನ ಹತ್ರ ಅಷ್ಟೊಂದು ದುಡ್ಡು ಹೇಗೆ ಬಂತು? ರೀ, ನೀವು ಕಷ್ಟಪಡ್ತಾ ಇದ್ದಿದ್ದನ್ನ ನಾನು ದಿನ ನೋಡ್ತಿದ್ದೆ. ನೀವು ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು, ನಿಮ್ಮ ಕಣ್ಣುಗಳು ನೀವು ಅನುಭವಿಸ್ತಾ ಇದ್ದಿದ್ದು ನೋವು ಹೇಳ್ತಿತ್ತು. ಅದಕ್ಕೆ ನನ್ನಿಂದ ಸಹಾಯ ಆಗಲಿ ಅಂತ ಸೀರೆ ವ್ಯಾಪಾರ ಶುರು ಮಾಡಿದೆ. ಸೀರೆ ವ್ಯಾಪಾರನ?
ಹೌದು ರೀ, ಅದರಿಂದಾನೇ ಇಷ್ಟೆಲ್ಲ ಸಮಸ್ಯೆಗಳು ಬಗೆಹರಿದಿದ್ದು ರೀ. ನಿಮ್ಗೆ ಹೇಳ್ದೆ ಸೀರೆ ವ್ಯಾಪಾರ ಶುರು ಮಾಡಿದೆ ಅಂತ ಬೇಜಾರಾಗಿದ್ರೆ ಸಾರಿ ರೀ. ನೀನ್ಯಾಕೆ ಸಾರಿ ಕೇಳ್ತಾಗಿರಿ? ನಿನ್ನಂಥವನ್ನ ಕಷ್ಟಕ್ಕೆ ತಳ್ಳಿ ನಾನು ನನ್ನ ಜವಾಬ್ದಾರಿಯಿಂದ ಹಿಂದೆ ಸರಿಯಾಗಿ ಆಯ್ತಲ್ಲ ಅಂತ ನೊಂದ್ಕೊಳ್ಳ, ಅಥವಾ ನನ್ನ ಜವಾಬ್ದಾರಿನೇ ತನ್ನ ಜವಾಬ್ದಾರಿ ಅಂತ ಅಂದ್ಕೊಳ್ಳೋ ಹೆಂಡ್ತಿನ ಆ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಖುಷಿ ಪಡ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಿನ್ನನ್ನು ಪಡೆಯೋಕ್ಕೆ ನನ್ನ ಅದೃಷ್ಟ ಮಾಡಿದ್ದೀನಿ. ಅಯ್ಯೋ ರೀ, ಏನ್ರಿ ನೀವು ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಿದ್ದೀರಾ? ಹೆಂಡತಿಯಾಗಿ ನನ್ನ ಕರ್ತವ್ಯನ ನಿಭಾಯಿಸಿದ್ದೀನಿ. ಅಲ್ಲ ರೀ, ಹೆಂಡತಿ ದುಡಿಯೋದು ತಪ್ಪಾ? ಅಯ್ಯೋ, ಹೆಂಡತಿ ದುಡಿಯೋದು ತಪ್ಪಲ್ಲ ಗಿರಿ. ಆದರೆ ಮನೆ ಕಮಿಟ್ಮೆಂಟ್ ತಿಂಗಳಿಗೆ 30,000, ಅದನ್ನು ದುಡಿಯೋಷ್ಟರಲ್ಲಿ ಸಾಕಾಗೋಗಿರುತ್ತೆ. ತಿಂಗಳು ಕೊನೆ ಬರೋಷ್ಟರಲ್ಲಿ ಸೌದೋಗಿರ್ತೀನಿ. ಆದರೆ ನೀನು ಮನೆ ಕೆಲಸನೂ ಮಾಡಿಕೊಂಡು ಮನೆ ಜವಾಬ್ದಾರಿನೂ ನಿಭಾಯಿಸಿದೆಯಲ್ಲ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲ ಗಿರಿ, ಇಷ್ಟೆಲ್ಲ ಮಾಡಿದ್ರು ಒಂದಿನಕ್ಕೂ ನಿನ್ನ ಮುಖದಲ್ಲಿ ಕಷ್ಟನೇ ಕಾಣಲಿಲ್ವಲ್ಲ ಗಿರಿ. ನಿನ್ನ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ಆ್ಯಕ್ಚುಲಿ ತುಂಬ ಚಿಕ್ಕ ಪದ. ರೀ, ಅಯ್ಯೋ ಹುಚ್ಚಪ್ಪ, ಸಂಸಾರದಲ್ಲಿ ನಾನು ನಿನಗೆ ನೀ ನನಗೆ ಅಂತ ಬದುಕ್ತಾ ಕಷ್ಟನ ನುಂಗಿ ಖುಷಿನ ಹಂಚಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮುಂದೆ ಸಾಕ್ತಾ ಇದ್ರೆ ಆ ಭಗವಂತ ಯಾವುದಾದರೊಂದು ರೂಪದಲ್ಲಿ ಬಂದು ನಮ್ಮ ಕೈ ಹಿಡಿತಾನೆ ಕಣೆಯ. ಭಗವಂತನ ಕಿರಿ, ಫಸ್ಟ್ ಆಫ್ ಆಲ್ ನಿಂಗೆ ಸೀರೆ ವ್ಯಾಪಾರದ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಿನಗೆ ಐಡಿಯಾ ಯಾರು ಕೊಟ್ಟಿದ್ದು? ನಿಂಗೆ ಸಹಾಯ ಯಾರು ಮಾಡಿದ್ದು? ಅವ್ರು ನಿನಗೂ ಗೊತ್ತು ಕಣೋ. ನನಗೆ ಗೊತ್ತಾ? ಹಾಂ ರೀ, ಅದೇ ಗೌರಿ ಗಣೇಶ ಹಬ್ಬಕ್ಕೆ ಬಸವನ್ ಬಾಗೇವಾಡಿಯಿಂದ ಬಂದಿದ್ರಲ್ಲ ಗೌರಮ್ಮ, ಅವರು ರೀ, ಅವರೇ ನಂಗೆ ಸಹಾಯ ಮಾಡಿದ್ದು. ನೀನು ಅವ್ರನ್ನ ನೋಡಿದ್ಯಾ? ಅವ್ರ ಜೊತೆ ಮಾತಾಡ್ತೀಯಾ? ಹ್ಞೂ ರೀ, ನಿಜವಾಗ್ಲೂ ಅವರೇ ನನಗೆ ಸಹಾಯ ಮಾಡಿದ್ದು? ಅಯ್ಯೋ ದೇವ್ರೆ ದೇವ್ರೆ, ಅವರೇ ನನಗೆ ಸಹಾಯ ಮಾಡಿದ್ದು. ಪಾಪ ಅವರೇ ಊರಿಂದ ಸೀರೆಗಳನ್ನ ತಗೊಂಡು ಬಂದಿದ್ರು. ಸೀರೆ ಮಾರಿದ ಲಾಭನ ಇಬ್ರು ಹಂಚ್ಕೊಳ್ಳೋಣ ಅಂತ ಅವರೇ ಹೇಳಿದ್ದು. ರೇ, ಏನಾಯ್ತ್ರಿ? ಅವ್ರು ನಿಂಗೆ ಎಲ್ಲಿ ಸಿಕ್ಕಿದ್ರು? ಅವರೇ ಮನೆ ಹತ್ರ ಬಂದಿದ್ರು. ಗೌರಮ್ಮ, ಗೌರಮ್ಮ, ರೀ ರೀ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.